ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ನಟ ಡಾಲಿ ಧನಂಜಯ ಅವರ ಅದ್ಭುತವಾದಂತಹ ಮದುವೆ ನಡೀತಾ ಇದೆ. ಡಾಲಿ ಧನಂಜಯ ಹಾಗೂ ಧನ್ಯತಾ ಮದುವೆಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಾಕ್ಷಿಯಾಗಲಿದೆ. ಇದಕ್ಕಾಗಿ ವೈಭವಪೂರಿತವಾದಂತಹ ವಿಶೇಷವಾದಂತಹ ಸೆಟ್ ಅನ್ನ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಹಾಕಲಾಗ್ತಾ ಇದೆ. ಈ ಬಗ್ಗೆ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂತಹ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಯಾವ ರೀತಿ ನಡೀತಾ ಇದೆ ಈ ಒಂದು ಮದುವೆಯ ಸಂಭ್ರಮ ಅವ್ರನ್ನ ಕೇಳೋಣ. ಸರ್, ಈಗ ಯಾವ ರೀತಿ ಇದೆ ಸರ್ ಮೈಸೂರಿನಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಮದುವೆ ನಡೀತಾ ಇದೆ. ನೀವು ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ರಿ. ಏನೆಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ, ಏನೆಲ್ಲ ವಿಶೇಷತೆಗಳಿದೆ? ಇದು ನಾನು ವಿನ್ಯಾಸ ಮಾಡಿದಂಥದ್ದು, ಆಮೇಲೆ ಎಕ್ಸಿಕ್ಯೂಷನ್ ಮಾಡಿ ಜೊತೆ ನನ್ನ ಜೊತೆಗೆ ಧ್ರುವ ಅವರು ಇದ್ದಾರೆ. ನಾವಿಬ್ಬರು ಸೇರಿ ಈ ಒಂದು ಕೆಲಸ ಮಾಡ್ತೀವಿ. ಬಟ್ ನಮ್ಮ ಇಬ್ಬರ ಹಿಂದೆ ಮಿನಿಮಮ್ ಒಂದು 800ರಿಂದ 900 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬೆವರು ಕೂಡ ಇದೆ. ಅಂದರೆ ಈ ದೊಡ್ಡ ಮದುವೆ ಅಂದ ತಕ್ಷಣ ನಿಜವಾಗ್ಲೂ ಇಲ್ಲಿ 1,000 ಜನರ ಲೈಫು ಆಗುತ್ತೆ. ಒಬ್ಬ ಕಸ ಗುಡಿಸೋರು ಇರ್ಬೋದು, ಆಮೇಲೆ ಹೂ ಬೆಳೆಯುವಂಥ ರೈತ ಇರ್ಬೋದು, ಆಮೇಲೆ ನಿಮಗೆ ಕಾರ್ಪೆಂಟ್ರಿ ಇರ್ಬೋದು, ವೆಲ್ಡರ್ ಇರ್ಬೋದು, ಆಮೇಲೆ ನಿಮಗೆ ಊಟ ಬಡಿಸೋರು ಇರ್ಬೋದು, ಊಟ ಅಡಿಗೆ ರೆಡಿ ಮಾಡೋರು ಇರ್ಬೋದು, ಶಾಮಿಯಾನ ಹಾಕೋನು ಇರ್ಬೋದು. ಅಂದರೆ ಇಲ್ಲಿ ಈ ಆ್ಯಕ್ಚುಲಿ ಬಿಗ್ ಫ್ಯಾಟ್ ವೆಡ್ಡಿಂಗ್ನ ಒಂದು ಇಂಡಸ್ಟ್ರಿ ಅಂತ ಕರಿತೀನಿ ನಾನು ಇದನ್ನು, ವೆಡ್ಡಿಂಗ್ ಇಂಡಸ್ಟ್ರಿ. ಆ ಇಂಡಸ್ಟ್ರಿಯಿಂದ ಉದ್ಯೋಗದ ಅವಕಾಶಗಳು ತುಂಬ ಇದೆ. ಯಾರೋ ನಂಗೆ ಒಂದು ಪ್ರಶ್ನೆ ಇಷ್ಟು ದೊಡ್ಡ ಮದುವೆ ಹೇಗೆ ನಿಜವಾಗ್ಲೂ ಅದ್ರ ಹಿಂದೆ ತುಂಬ ಬಡ ಜನರಿಗೆ ಅನ್ನ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಒಂದು 10 ದಿನ ನಾವು ಇಷ್ಟು ದೊಡ್ಡ ಸೆಟ್ ಹಾಕಿದ್ರೆ 10ರಿಂದ 12 ದಿನ ಕೆಲಸ ಆದಾಗ ಆ ಕೆಲಸದಲ್ಲಿ ಕೆಲಸ ಮಾಡೋರಿರ್ತಾರೆ. ಈಗ ಅರುಣ್ ಸಾಗರ್ ಒಬ್ಬನಿಂದ ಆಗಲ್ಲ, ಧ್ರುವ ಅವರೊಬ್ಬರಿಂದ ಆಗಲ್ಲ. ಆದರೆ ನಮ್ಮ ಜೊತೆ ದುಡಿಯುವಂಥ ಕಸ ಗುಡಿಸೋನಿಂದ ಹಿಡಿದು ಕಾರ್ಪೆಂಟ್ರಿ ಕೆಲಸ ಮಾಡೋನು, ಹೂ ಹಾಕೋನಿಂದ ಹಿಡಿದು ನೋಡಿ ಅಲ್ಲಮ್ಮ ನೋಡಿ ಅವರು, ಅಂದರೆ ಅವರೆಲ್ಲರ ಜೀವನ ಕೂಡ ಇದ್ರೊಳಗೆ ನಡೆಯುತ್ತೆ. ಅವ್ರು ಒಂದು 10 ದಿನ ಕೆಲಸ ಮಾಡಿದ್ರೆ 1 ತಿಂಗಳಷ್ಟು ಅಮೌಂಟನ್ನು ತೊಗೊಂಡು ಅವ್ರು ಹೋಗ್ತಾರೆ. ಈಗ ನಾನು ಹೇಳಕ್ಕೆ ಹೊರಟ ಇರೋದು ಧನಂಜಯ ಅವರ ಇದು ಮದುವೆ. ನನಗೆ ಯಾಕೆಂದರೆ ನಾನು ಇಲ್ಲಿ ಬೆಳಗ್ಗೆ ಅಂದರೆ ನಾವು ರಾತ್ರಿ ಇಡೀ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ಮೇಲೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹೆಲ್ಪರ್ ಹುಡುಗ ಬಂದ. 2 ನಿಮಿಷ ನಿಂತು ಅರುಣೋಣ ಅಂದ. ಏನಪ್ಪ ಅಂದೆ. ಅಣ್ಣ ಬಡವ ರಾಸ್ಕಲ್ದು ಮದುವೆ ಶ್ರೀಮಂತವಾಗ್ತಿದೆ ಅಣ್ಣ. ಹಂಗಂದ್ರೆ ಅಂದೆ. ಅಣ್ಣ ಹಂಗೆ ಅಣ್ಣ, ಬಡವ್ರ ಮಕ್ಕಳು ಹಿಂಗೆ ಶ್ರೀಮಂತವಾಗಿ ಮದುವೆ ಆಗ್ಬೇಕಣ್ಣ, ಖುಷಿ ಆಯ್ತದಣ್ಣ. ನಾನು ಒಂದು 2 ನಿಮಿಷ ಅವನನ್ನೇ ನೋಡಿದೆ. ಅಂದ್ರೆ ಅವನೊಳಗೆ ಎಷ್ಟು ಖುಷಿ ಇದೆ ಅಂದ್ರೆ, ಒಬ್ಬ ನಟ ನಿಜವಾಗ್ಲೂ ಕಲಾವಿದನಿಗೆ ಎಂತ ಒಳ್ಳೆ ಇದು ಸಿಗುತ್ತೆ ಅಂದ್ರೆ, ಆ ಬಡವನ ಕನಸು ಏನಿರುತ್ತಲ್ಲ, ನಾನು ಒಂದು ಶ್ರೀಮಂತವಾಗಿ ಮದುವೆ ಆಗ್ಬೇಕು ಅನ್ನೋದು, ಅದು ನನಗೆ ಕಾಣಿಸಕ್ಕೆ ಶುರುವಾಯ್ತು. ಅವನು ಬಹಳ ಖುಷಿ ಪಟ್ಟಿದ್ದ. ಇವತ್ತು ಇಲ್ಲಿ ಈಗ ಧನಂಜಯ್ ಅಂದ ತಕ್ಷಣ ನಂಗೆ ಬಹಳ ಖುಷಿ ಆಗುವಂಥದ್ದು ಏನು ಅಂದ್ರೆ, ನಾನು ರಂಗಾಯಣದಲ್ಲಿದ್ದಾಗ GPIR ಅನ್ನುವಂತಹ ಒಂದು ನಾಟಕದ ತಂಡದಲ್ಲಿ ರಾಘವೇಂದ್ರ ಹುಣಸೂರು, ಧನಂಜಯ್, ಆಮೇಲೆ ನಾಗಭೂಷಣ್ಣು, ಶರಣಪ್ಪ ಅಂತಿದ್ದಾರೆ ಜಿ ಟಿವಿಯಲ್ಲಿ, ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ರು. ಆಗಿನಿಂದ ನೋಡೋದು ಬಹಳ ಕಷ್ಟಪಟ್ಟಂತ ಹುಡುಗ. ಆಮೇಲೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ 7 ಬೀಳುಗಳನ್ನು ಕಂಡು ಅದೆಲ್ಲವನ್ನ ಮೀರಿ ನಿತ್ತಂತ ಹುಡುಗ. ಆಮೇಲೆ ಬಹಳ ಬುದ್ಧಿವಂತ, ಆಮೇಲೆ ಸಹೃದಯ, ಆಮೇಲೆ ಅವನಿಗೊಂದು ದೊಡ್ಡ ಕನಸಿದೆ, ಬಹಳ ಪರಿಶ್ರಮ ಪಟ್ಟಿದ್ದಾನೆ. ಆ ಪರಿಶ್ರಮದ ಜೊತೆಗೆ ಅವನಿಗೆ ಒಂದು ಒಳ್ಳೆ ವಿಷನ್ ಇದೆ. ತಾನು ಏನು ಮಾಡಬೇಕು, ಸಮಾಜಕ್ಕೂ ಏನು ಮಾಡಬೇಕು, ಸಿನಿಮಾಗೂ ಏನು ಮಾಡಬೇಕು. ಒಬ್ಬ ಬಂದಂಥ ನಟ ಬಂದ ತಕ್ಷಣ ನಿರ್ಮಾಪಕನಾಕೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದರಿಂದ ಒಂದಿಷ್ಟು ಜನರಿಗೆ ಅವಕಾಶ ಮಾಡ್ಕೊಂಡು ಹೊಸ ಡೈರೆಕ್ಟರ್ಗಳಿಗೆ ಅದ್ರ ಜೊತೆಗೆ ಬೆಳೆದಂಥ ಹುಡುಗ. ಇವತ್ತು ಅವನ ಈ ಮದುವೆ ಇಲ್ಲಿ ಆಗ್ತಾ ಇದೆ ಅಂದರೆ ಇದೊಂದು ಸಂಭ್ರಮ. ಬರೀ ಈ ಇಷ್ಟು ಚೆನ್ನಾಗ ಕಾರಣ ಧನಂಜಯ ಒಬ್ಬನೇ ಅಲ್ಲ, ಅವರ ಸ್ನೇಹಿತರೆಲ್ಲರೂ ಇದಾರಲ್ಲ, ಅವರೆಲ್ಲರ ಆಶಯ ಇದು. ಹೀಗೆ ಆಗಬೇಕು ಕಣೋ ನೀನು ಅನ್ನೋಂಥದ್ದು. ಅದು ಬಹಳ ಖುಷಿ ಕೊಡುವಂಥದ್ದು. ನನಗೆ ಬಹಳ ಖುಷಿ ಆಗೋದಂದ್ರೆ, ತುಂಬ ಒಳ್ಳೆ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ಆದರೆ ಧನಂಜಯನನ್ನು ನೋಡ್ತಾ ಇದ್ರೆ ಅವನ ಸುತ್ತ ಪಡೆ ಇದೆಯಲ್ಲ, ಅದು ತುಂಬ ಒಳ್ಳೆ ಸ್ನೇಹಿತರಿದ್ದಾರೆ. ಆ ಪಡೆ ಏನು ಮಾಡ್ತಿದೆ, ಈ ಕಡೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದೆ, ಜೊತೆಗೆ ಚೆನ್ನಾಗಿ ವಿಜೃಂಭಿಸುವಂತಹ ಈ ಒಂದು ಮದುವೆನೂ ಅವ್ರು ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಮಾತಾಡಿದ್ರೆ ಈ ವಿನ್ಯಾಸ ಯಾವ ರೀತಿ ಇರುತ್ತೆ? ಸಾಕಷ್ಟು ಕಡೆಗಳಲ್ಲಿ ನೀವು ಒಂದಷ್ಟು ಡಿಫ್ರೆಂಟ್ ವಿನ್ಯಾಸಗಳನ್ನ ಮಾಡಿದ್ರಿ. ಈಗ ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರಿ, ಒಂದಷ್ಟು ಸಾಂಸ್ಕೃತಿಕವಾದಂತ ಒಂದು ಟಚ್ ಅನ್ನ ಕೊಡ್ಬೇಕಾಗತ್ತೆ. ಈ ಡಾಲಿ ಧನಂಜಯ ಮತ್ತೆ ಧನ್ಯತಾ ಮದುವೆಗೆ ಸ್ಟೇಜ್ ಮತ್ತೆ ವಿನ್ಯಾಸ ಯಾವ ರೀತಿ ಮೂಡು ಬರುತ್ತೆ ಅಂತ ನಿರೀಕ್ಷೆ ಇದೆ? ಇದೇನು ಅಂದ್ರೆ, ಇದು ಮೈಸೂರಿನ ಕಲೋನಿಯಲ್ ಆರ್ಕಿಟೆಕ್ಚರ್ ಮತ್ತೆ ನಮ್ಮ ಅರಮನೆಯ ಆರ್ಚು ಮತ್ತೆ ಅದರ ಎಲಿಮೆಂಟ್ಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಇದು. ಯಾಕಂದ್ರೆ ಬ್ರಿಟಿಷ್ ಇರ್ಬೋದು ಅಥವಾ ಮೊಘಲ್ ಇರ್ಬೋದು, ಇವರೆಲ್ಲರ ಒಟ್ಟಿಗೆ ಇವತ್ತು ಮೈಸೂರು ಅರಮನೆ ನೋಡಿದಾಗ ನಾವು ಅರಮನೆಯನ್ನ ಇಲ್ಲಿ ಇಳಿಸ್ಲಿಲ್ಲ, ಬಟ್ ಅದರ ಆರ್ಕಿಟೆಕ್ಚರಲ್ ಪಾರ್ಟ್ ಅನ್ನ ಇಟ್ಕೊಂಡು ನಿಮಗೊಂದು ಈ ತರಹದ ಒಂದು
ಆರ್ಕಿಟೆಕ್ಚರ್ನ ಇಟ್ಕೊಂಡು ಇಲ್ಲಿಯ ಮಣ್ಣಿನ ಗುಣ ಏನಿದೆ ಅದು ಇಲ್ಲಿ ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ಇದು ಅಷ್ಟೇ, ಪಕ್ಕದಲ್ಲಿ ಟೆಂಪಲ್ ಸೆಟ್ ಇದೆ, ಅದು ಅಷ್ಟೇ. ಚಾಮುಂಡಿ ಬೆಟ್ಟ ಇರ್ಬೋದು, ನಮ್ಮ ಸುತ್ತಮುತ್ತ ಮೈಸೂರು ರಾಜ್ಯ ಅಂತ ಏನು ಕರಿತೀವಿ ಒಂದು ಕಾಲದಲ್ಲಿ, ರಾಜ್ಯದ ಸುತ್ತಮುತ್ತ ಇರುವಂಥ ಎಲಿಮೆಂಟ್ ಬೇಸ್ ಇಟ್ಕೊಂಡು ನಾವು ಆ ಕಡೆಗೆ ಮುಹೂರ್ತದ ಸೆಟ್ಟು ಹಾಕಿದ್ದೀವಿ. ಆಮೇಲೆ ಇಲ್ಲಿ ಮಿನಿಮಮ್ 1,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಈ ಇಷ್ಟು ಡಿಸೈನ್ನ ಕಾನ್ಸೆಪ್ಟು ಇದನ್ನೆಲ್ಲ ವರ್ಕ್ ಮಾಡಿ ಇದರ ಎಕ್ಸಿಕ್ಯೂಷನಿಗೆ ನಾವು ನಿಂತಿದ್ವಿ. ಇನ್ನೇನು ಮುಗ್ದೇ ಹೋಯ್ತು, ಇವತ್ತು ಸಾಯಂಕಾಲನೇ ರಿಸೆಪ್ಷನ್ ಆಗುತ್ತೆ. ಜೊತೆಗೆ ಇದೇನು ಅಂದರೆ, ಇದು ಈ ಹಿಂದೆ ನಾವು ಯಶ್ ಅವ್ರ ಮದುವೆ ಮಾಡಿದಾಗ ನಾನೇ ಕಾನ್ಸೆಪ್ಟು, ಡಿಸೈನು, ಎಕ್ಸಿಕ್ಯೂಷನ್ ಎಲ್ಲ ಮಾಡಿದ್ದೆ. ಈ ತರಹದ್ದು ನಡೀತಾನೆ ಇರುತ್ತೆ. ಬಟ್ ಇವತ್ತು ಖುಷಿಯಾಗೋ ವಿಷಯ ಏನು ಅಂದರೆ, ಮೈಸೂರಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಮೈಸೂರಿನ ಆರ್ಕಿಟೆಕ್ಚರಲ್ ಪಾರ್ಟನ್ನು ಇಟ್ಕೊಂಡು ಈ ಎಲ್ಲ ಆಯಾಮಗಳನ್ನ ಇಟ್ಕೊಂಡು ಇಲ್ಲಿ ಡಿಸೈನ್ ಮಾಡಿದ್ವಿ. ಇದರ ಅಂದ ಚಂದ ಇನ್ನು ನೀವು ಲೈಟಿಂಗ್ ಎಲ್ಲ ಆದಮೇಲೆ ನೀವು ನೋಡ್ಬೋದು. ಈಗ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಸಿನಿಮಾ ನಟರ ಮದುವೆಗಳಲ್ಲಿ ಭಾಗವಹಿಸಿದ್ರು. ಈಗ ಯಶ್ ಅವ್ರ ಮದುವೆ ಕಾನ್ಸೆಪ್ಟ್ ಅಲ್ಲಿ ನೀವು ಕೂಡ ಭಾಗವಹಿಸಿದ್ರಿ. ಈಗ ಡಾಲಿ ಧನಂಜಯ, ಈಗ ಮೈಸೂರು ಅಂದ್ರೆ ಅತ್ಯಂತ ಪ್ರಿಯವಾದ ಊರು ಡಾಲಿ ಧನಂಜಯ ಅವ್ರಿಗೆ ಮತ್ತೆ ಧನ್ಯತಾ ಅವ್ರಿಗೆ. ಮೈಸೂರಲ್ಲೇ ಮದುವೆ ಆಗ್ಬೇಕು, ಮತ್ತೆ ಮೈಸೂರಲ್ಲೇ ಮೈಸೂರು ಆರ್ಕಿಟೆಕ್ಟಲ್ ಟಚ್ ಅನ್ನ ಇಟ್ಕೊಂಡು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರ ಧನಂಜಯ ಅವರು. ಈ ಸೆಟ್ ಬಗ್ಗೆ ಅವ್ರು ಹೇಳಂತ ಅಭಿಪ್ರಾಯ ಏನು? ಅವರು ನೀವೇ ಈ ಸೆಟ್ ನ ವಿನ್ಯಾಸನ ಅವ್ರಿಗೆ ಕೊಟ್ಟಿದ್ದ, ಇಲ್ಲ ಧನಂಜಯ ಅವರು ಒಂದಷ್ಟು ನಿಮಗೆ ಒಂದಷ್ಟು ಎಲಿಮೆಂಟ್ಸ್ ಹೇಳ್ಕೊಂಡಿದ್ರೆ ಅಂತ? ಇಲ್ಲ, ಧನಂಜಯ್ ಬಂದು ನನ್ನ ಹತ್ರ ಮಾತಾಡಿದ್ರೆ, ಅರುಣಣ್ಣ ನೀವು ಮಾಡ್ತೀರಿ, ನೀವು ಏನು ಮಾಡ್ತೀರಿ, ನನಗದು ಚೆನ್ನಾಗಿರುತ್ತೆ, ನೀವು ವರ್ಕ್ ಮಾಡಿ ಅಂತ ನನಗೆ ಹೇಳಿದರು. ಅಂದರೆ ನಾನು ಮತ್ತು ಧ್ರುವ ಬೈ ವೆಡ್ಡಿಂಗ್ ಏನಿದೆ ಅವರು ನನಗೆ ಹೇಳಿದ್ರು. ದೆನ್ ಐ ಡಿಸೈನ್ ದಿಸ್. ಅವ್ರು ನೋಡಿದರು, ಖುಷಿ ಆಯಿತು. ಫಸ್ಟ್ ಡಿಸೈನೇ ದೇ ಅಪ್ರೂವ್ಡ್, ಇದು ಚೆನ್ನಾಗಿದೆ, ಇದು ಮಾಡಿಬಿಡೋಣ ಅಂತ. ಆಮೇಲೆ ಅವರು ಒಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅರುಣ್ ಸಾಗರ್ ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಆಗ ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಿ ನಾವು ಒಂದು ಒಳ್ಳೆ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲ, ನನಗೆ ಇದು ಕಾಯಕ ಅಲ್ವಾ, ಇದು ನನ್ನ ಒಬ್ಬ ಕಲಾ ನಿರ್ದೇಶಕನಾಗಿ ವೃತ್ತಿಗೆ ಒಂದು ಗೌರವ ಸಿಗುತ್ತೆ. ಜೊತೆಗೆ ನನಗಿದು ಏನು ಅಂದರೆ, ಕೊನೆಗೂ ಇದು ನನಗೆ ಬಹಳ ಇಷ್ಟವಾದಂಥ ಕೆಲಸ ಇದು. ಆರ್ಟ್ ಡೈರೆಕ್ಷನ್ನು, ಡಿಸೈನಿಂಗ್. ಅಂದರೆ ನಾನು ಮದುವೆಗಳನ್ನು ವೆಂಡರ್ ಥರ ಕೆಲಸ ಮಾಡಲ್ಲ, ಆಮೇಲೆ ಡಿಸೈನರ್, ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತೇನೆ. ನಾನು ಒಳ್ಳೆ ಇದಿದ್ರೆ, ಕಾನ್ಸೆಪ್ಟ್ ಇದ್ರೆ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಇದು ವಿನ್ಯಾಸಗಾರರಾಗಿರ್ತಕ್ಕಂಥ ಅರುಣ್ ಸಾಗರ್ ಅವರ ಮಾತು. ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೇ ಮದುವೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯ ವೈಭವ ಮತ್ತೆ ಮೊಘಲರ ಆಡಳಿತದ ಕಾಲದಲ್ಲಿ ಇದ್ದಂತಹ ಕಟ್ಟಡಗಳ ಶೈಲಿ, ಜೊತೆಗೆ ಮೈಸೂರಿನ ನಾಡಿನ ಅಧಿದೇವತೆ ನೆಲೆಸಿರ್ತಕ್ಕಂಥ ಚಾಮುಂಡಿ ದೇವಿಯ ಒಂದು ದೇಗುಲದ ಸೆಟ್ ಅನ್ನ ಕೂಡ ಇಲ್ಲಿ ಧಾರಾಮೂರ್ತಕ್ಕೂ ಹಾಕಲಾಗಿದೆ. ಆ ಮೂಲಕ 1000ಕ್ಕೂ ಹೆಚ್ಚು ಮಂದಿ ಒಂದೇ ಕಡೆ ಸೇರುವಂತಹ ರಿಸೆಪ್ಷನ್ ಅನ್ನ ಜಾಗವನ್ನ ಮತ್ತು ಮೈಸೂರಿನ ಆರ್ಕಿಟೆಕ್ಟ್ ಅನ್ನ ಇಟ್ಕೊಂಡು ಈ ಒಂದು ಜಾಗವನ್ನ ಡಿಸೈನ್ ಮಾಡಿರೋದಾಗಿ ಅರುಣ್ ಸಾಗರ್ ಅವರು ಹೇಳಿರುವಂತದ್ದು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.